ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಇವತ್ತಿನಿಂದ 3 ದಿನ ಬಹಳ ಅತಿ ಮುಖ್ಯ, ಏನ್ ನಡೆಯುತ್ತೆ ಇವತ್ತಿನಿಂದ 3 ದಿನಗಳ ಕಾಲ ನಮ್ಮ ಸಂಸತ್ನಲ್ಲಿ ಅನ್ನುವಂಥದ್ರ ಕಡೆಗೆ ನಾವು ಗಮನ ಕೊಡೋಣ. 543 ಸ್ಥಾನಗಳೇನಿದೆ ಈಗ ಲೋಕಸಭಾ ಸ್ಥಾನಗಳು, ಅದನ್ನ 816 ಕ್ಷೇತ್ರಗಳಿಗೆ ಏರಿಸೋದಕ್ಕೆ ಕೇಂದ್ರ ಮುಂದಾಗಿದೆ. ಇದರಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ ಲೋಕಸಭಾ ಸ್ಥಾನಗಳು ಏರಿಕೆ ಆಗುತ್ತವೆ. ಬಟ್ ವಿಚಾರ ಅಂತ ಅಂದ್ರೆ ಇದರಿಂದ ಉತ್ತರದ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ, ದಕ್ಷಿಣದ ನಮ್ಮಂತ ರಾಜ್ಯಗಳಿಗೆ ಇದರಿಂದ ನಷ್ಟನೇ ಜಾಸ್ತಿ ಅಂತ ಹೇಳ್ಕೊಂಡು ಈಗ ದಕ್ಷಿಣದ ನಾಯಕರುಗಳು ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಅನ್ನ ಮೊದಲಿಗೆ ನೋಡ್ಕೊಂಡ್ ಬರೋಣ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆಗೆ ಕೇಂದ್ರ ಸರ್ಕಾರ ಪ್ಲಾನ್. ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಏರಿಕೆಗೆ ಚಿಂತನೆ. ಹಲವು ದಶಕಗಳ ಬಳಿಕ ದೇಶದ ಲೋಕಸಭಾ ಸ್ಥಾನಗಳ ಏರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೂ ಲೋಕಸಭಾ ಸ್ಥಾನಗಳನ್ನ ಏರಿಸಿರಲಿಲ್ಲ. ಆದರೆ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಿ ಸ್ಥಾನಗಳ ಏರಿಕೆಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಇದರಿಂದ ಪ್ರಸ್ತುತ ಇರುವ 543 ಲೋಕಸಭಾ ಕ್ಷೇತ್ರಗಳು 816 ಅಥವಾ 850 ಸ್ಥಾನಗಳಾಗುವ ಸಾಧ್ಯತೆ ಇದೆ. ಲೋಕಸಭಾ ಸ್ಥಾನಗಳ ಏರಿಕೆಗೆ 2 ಮಾನದಂಡಗಳಿದ್ದು, ಒಂದು 2011ರ ಜನಗಣತಿ ಆಧಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದ 50% ಫಾರ್ಮುಲಾ ಪ್ರಕಾರ ಬದಲಾವಣೆ ಆಗಬಹುದು ಎನ್ನಲಾಗಿದೆ. ಆದರೆ ಯಾವ ಮಾನದಂಡವನ್ನ ಕೇಂದ್ರ ಸರ್ಕಾರ ಅಳವಡಿಸುತ್ತೆ ಅನ್ನೋದು ಇನ್ನೂ ಖಚಿತ ಆಗಿಲ್ಲ. ಈ 2 ಮಾನದಂಡಗಳ ಪ್ರಕಾರ ದಕ್ಷಿಣದ ರಾಜ್ಯಗಳು ಮತ್ತು ಪೂರ್ವ ರಾಜ್ಯಗಳಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದರ ಡೀಟೇಲ್ಸ್ ಇದೆ ನೋಡಿ. ಕರ್ನಾಟಕದಲ್ಲಿ ಪ್ರಸ್ತುತ 28 ಲೋಕಸಭಾ ಕ್ಷೇತ್ರಗಳಿವೆ. 2011ರ ಜನಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ 41 ಲೋಕಸಭಾ ಸ್ಥಾನಗಳನ್ನ ಕರ್ನಾಟಕ ಪಡೆಯುತ್ತೆ. ಆದ್ರೆ ಎಲ್ಲಾ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತೆ 50% ಹೆಚ್ಚಿಸುವ ಸೂತ್ರದ ಪ್ರಕಾರ 42 ಲೋಕಸಭಾ ಸ್ಥಾನಗಳನ್ನ ಕರ್ನಾಟಕ ಹೊಂದಲಿದೆ. ಆಂಧ್ರಪ್ರದೇಶದಲ್ಲಿ ಪ್ರಸ್ತುತ 25 ಲೋಕಸಭಾ ಸ್ಥಾನಗಳಿವೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಆ ಸಂಖ್ಯೆ 33 ಆಗ್ತಾ ಇತ್ತು. ಆದ್ರೆ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸೋ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಇದೀಗ 37 ಸ್ಥಾನಗಳನ್ನ ಹೊಂದಲಿದೆ. ತೆಲಂಗಾಣ ಪ್ರಸ್ತುತ 17 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜಾತಿಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಅದು 24 ಸ್ಥಾನ ಪಡಿತಾ ಇತ್ತು. ಆದರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 25 ಸ್ಥಾನಗಳನ್ನ ಹೊಂದಲಿದೆ. ತಮಿಳುನಾಡು ಪ್ರಸ್ತುತ 39 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ 49 ಸ್ಥಾನಗಳನ್ನ ಪಡಿತಾ ಇತ್ತು. ಆದರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 59 ಸ್ಥಾನಗಳನ್ನ ಹೊಂದಲಿದೆ. ಕೇರಳ ರಾಜ್ಯ ಪ್ರಸ್ತುತ 20 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಗರಿಷ್ಠ 23 ಸ್ಥಾನಗಳನ್ನ ಪಡಿತಾ ಇತ್ತು. ಆದರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 30 ಸ್ಥಾನಗಳನ್ನ ಹೊಂದಲಿದೆ. ಒಡಿಶಾದಲ್ಲಿ ಪ್ರಸ್ತುತ 21 ಲೋಕಸಭಾ ಸ್ಥಾನಗಳಿವೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಅದು 28 ಸ್ಥಾನಗಳನ್ನ ಪಡಿತಾ ಇತ್ತು. ಆದರೆ ಎಲ್ಲ ರಾಜ್ಯಗಳ ಪಾಲನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಈಗ 31 ಸ್ಥಾನಗಳನ್ನ ಹೊಂದಲಿದೆ. ಇನ್ನು ಇದೇ ರೀತಿ ಹಲವು ರಾಜ್ಯಗಳ ಲೋಕಸಭಾ ಸ್ಥಾನಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ. ಉತ್ತರ ಪ್ರದೇಶದಲ್ಲಿ ಸರಿಸುಮಾರು 120 ಸ್ಥಾನಗಳು, ಗುಜರಾತ್ನಲ್ಲಿ 41ರಿಂದ 42 ಸ್ಥಾನಗಳಿಗೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಂಸತ್ ಅಧಿವೇಶನ ಆರಂಭ ಆಗಲಿದೆ. ಲೋಕಸಭೆ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ಬಿಲ್ ಚರ್ಚೆ ನಡೆಯಲಿದೆ. 3 ದಿನದಲ್ಲಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಬಗ್ಗೆ ಉತ್ತರ ಸಿಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. सदस्यगण, मुझे अत्यंत दुख के साथ सभा को प्रसिद्ध पार्श्व गायिका श्रीमती आशा भोसले जी के निधन के बारे में सूचित करना है. श्रीमती आशा भोसले भारतीय संगीत की सबसे बहुमुखी प्रतिभा से संपन्न और लोकप्रिय आवाज़ों में से एक थी. 7 दशकों से अधिक समय तक उन्होंने भारतीय सिनेमा और संगीत में अपना उत्कृष्ट योगदान दिया. अपने दीर्घ एवं शानदार करियर के दौरान
श्रीमती आशा भोसले ने विभिन्न भारतीय और विदेशी भाषाओं में गीत गाया, जिससे उन्हें भारत और विदेशों में अत्यधिक लोकप्रियता और प्रशंसा मिली। उनके उत्कृष्ट योगदान को मान्यता देते हुए वर्ष 2008 में भारत के दूसरे सर्वोच्च नागरिक सम्मान पद्म विभूषण तथा वर्ष 2000 में फिल्म जगत के सर्वोच्च सम्मान दादा साहेब फाल्के पुरस्कार से सम्मानित किया गया है। इसके अतिरिक्त उन्हें कई राष्ट्रीय तथा अंतर्राष्ट्रीय पुरस्कारों से भी सम्मानित किया गया। श्रीमती आशा भोसले जी का निधन 92 वर्ष की आयु में 12 अप्रैल 2026